ಹಾಯ್ ನಮಸ್ಕಾರ. ನಾನು ಭಾರತಿ ಗಜಾನನ್, ಫ್ಲಾಲೆಸ್ ಫ್ಯಾಷನ್ ಬುಟಿಕ್ ಸಿರ್ಸಿಯಿಂದ. ಇವತ್ತು ನಾವು ಡೋರಿ ಪೈಪಿಂಗ್, ನೆಕ್ ಪೈಪಿಂಗ್ ಇನ್ವಿಸಿಬಲ್ ರೀತಿಯಲ್ಲಿ ಈಸಿ ಮೆಥಡಲ್ಲಿ ಮಾಡೋದನ್ನು ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಮಾರ್ಕೆಟಲ್ಲಿ ಅಥವಾ ಆನ್ಲೈನಲ್ಲಿ ನಿಮಗೆ ಡೋರಿಗಳು ಸಿಗ್ತವೆ, ಪೈಪಿಂಗ್ ಮಾಡುವಂಥದ್ದೇ ಡೋರಿ ಈ ರೀತಿಯಲ್ಲಿ ಸಿಗ್ತದೆ. ಮತ್ತು ಈ ರೀತಿ ಕ್ಲಾತ್ ಮಟೀರಿಯಲ್ ಕೂಡ ಕಟ್ ಪೀಸ್ ಶಾಪಲ್ಲಿ ಸಿಗ್ತದೆ. 80 ರೂಪೀಸ್ ಮೀಟರ್ ಆಗಿ ಸಿಗ್ತದೆ. ಇದನ್ನು ನಾವು ಡೈಗೋನಲ್ ಆಗಿ ಕಟ್ ಮಾಡ್ಕೊಳ್ಬೇಕು. ಬಯೋ ಸ್ಟ್ರಿಪ್ಪನ್ನು ಕಟ್ ಮಾಡಬೇಕು. ಬರೀ 1 ಇಂಚಿನ ಬಯೋ ಸ್ಟ್ರಿಪ್ಪನ್ನು ನಾವು ಕಟ್ ಮಾಡ್ಕೊಳ್ಬೇಕು. ಒನ್ ಇಂಚ್ ಪಟ್ಟಿ ಮತ್ತು ಇದು ಏನು ಡೋರಿ ಇದೆಯಲ್ಲ, ಇದನ್ನು ಮಧ್ಯದಲ್ಲಿ ಇಟ್ಟು ನಾವು ಸಿಂಗಲ್ ಫೂಟ್ ಇರುವಂಥ ಆ ಸಿಂಗಲ್ ಲೆಫ್ಟ್ ಆರ್ ರೈಟ್ ನಿಮ್ಮ ಹತ್ರ ಇರುವಂಥದ್ದು ಅದನ್ನು ನೀವು ಫೂಟನ್ನು ಹಾಕಿ ಈ ರೀತಿ ಸೆಂಟರಲ್ಲಿ ಇಟ್ಕೊಂಡು ಸೈಡಿಗೆ ಸಿಂಗಲ್ ಫೂಟಲ್ಲಿ ಸ್ಟಿಚ್ ಹಾಕಬೇಕು. ನೋಡಿ, ಈ ರೀತಿ ನಾನು ಮಾಡ್ತಾಯಿದ್ದೇನೆ. ಇಲ್ಲಿ ನಾನು ಸಿಂಗಲ್ ಫೂಟ್ ಹಾಕಿದ್ದೇನೆ. ಡೋರಿ ಮಧ್ಯದಲ್ಲಿ ಇಟ್ಟು ಅದನ್ನು ಫೋಲ್ಡ್ ಮಾಡಬೇಕು. ಮತ್ತು ಸಿಂಗಲ್ ಫೂಟಲ್ಲೇ ನೀವು ಸ್ಟಿಚ್ ಮಾಡಬೇಕು. ಅದನ್ನು ನೀಟಾಗಿ ಥ್ರೆಡನ್ನು ಇಟ್ಕೊಂಡು ಸೆಂಟ್ರಲ್ಲಿ ಇಟ್ಕೊಂಡು ಅದನ್ನು ನೀವೇನು ಮಾಡಬೇಕು, ಈ ರೀತಿ ಡೋರಿ ರೆಡಿ ಮಾಡಿಕೊಳ್ಬೇಕು. ಈ ರೀತಿ ನೋಡಿ ಡೋರಿ ಪೈಪಿಂಗ್ ಮಾಡುವಂಥ ಸ್ಟ್ರಿಪ್ ರೆಡಿ ಆಗುತ್ತೆ. ಈ ಸ್ಟ್ರಿಪ್ಗಳನ್ನು ರೆಡಿ ಮಾಡಿಕೊಂಡು ನಾವು ಬ್ಲೌಸ್ ನೆಕ್ ಪಟ್ಟಿ, ಸ್ಲೀವ್ಸ್ ಬಾರ್ಡರ್ ಪಟ್ಟಿಯಲ್ಲಿ ಅಥವಾ ಬ್ಯಾಕ್ ಪ್ಯಾನಲ್ ಪಟ್ಟಿಯಲ್ಲೆಲ್ಲ ಯೂಸ್ ಮಾಡ್ಕೊಳ್ಬೋದು. ಈಗ ಫ್ರಂಟ್ ನೆಕ್ಕಲ್ಲಿ ಹೇಗೆ ನಾವು ಇನ್ವಿಸಿಬಲ್ ಆಗಿ ಅದನ್ನು ಹಾಕೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾವು ಲೈನಿಂಗನ್ನು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಮಾರ್ಕ್ ಹಾಕಿ ಕಟ್ ಮಾಡ್ಕೊಳ್ಬೇಕು. ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ಬಾರ್ದು. ನೆಕ್ಕನ್ನು ಈ ರೀತಿ ಮೇನ್ ಫ್ಯಾಬ್ರಿಕ್ ಮೇಲೆ ನಾವು ಇಟ್ಟು ನೋಡ್ಕೊಳ್ಬೇಕು. ನೀವು ಪೈಪಿಂಗ್ ಸ್ಟ್ರಿಪ್ಪನ್ನು ಯಾವ ಬದಿಯಲ್ಲಿ ಇಟ್ಕೊಳ್ಬೇಕು ಅಂತ ಒಂದು ಸರಿ ಕನ್ಫರ್ಮ್ ಮಾಡಾದ ನಂತರ ಮಾರ್ಕ್ ಮಾಡ್ಕೊಳ್ಳಿ. ಆ ಲೈನಿಂಗ್ ಬಟ್ಟೆ ಫ್ಯಾಬ್ರಿಕ್ ಮೇಲೆ ನೀವು ಅದನ್ನು ಇಟ್ಟು ಸಿಂಗಲ್ ಫೂಟಲ್ಲಿ ಅದನ್ನು ಸೈಡಿಗೆ 1/2 ಇಂಚ್ ಇಟ್ಕೊಂಡು ನೀವು ಅದನ್ನು ಸ್ಟಿಚ್ಚನ್ನು ಹಾಕ್ತಾ ಹೋಗಬೇಕು. ಡೋರಿ ಕಾಣುವಂಥ ಸ್ಟ್ರಿಪ್ ನಿಮ್ಮದು ಫ್ಯಾಬ್ರಿಕ್ ಸೈಡ್ ಕಾಣಬೇಕು. ಆ ರೀತಿಯಲ್ಲಿ ಸ್ಟಿಚ್ಚನ್ನು ಮಾಡಿಕೊಳ್ಬೇಕು. ಈ ರೀತಿಯಾಗಿ ಪೂರ ನೆಕ್ ಪೈಪಿಂಗ್ ಸ್ಟ್ರಿಪ್ಪನ್ನು ಅಟ್ಯಾಚ್ ಮಾಡ್ಕೊಳ್ಳಿ. ಈ ರೀತಿ ಕಾಣ್ತದೆ ಅದು. ಇದು ನಾವು ಲೈನಿಂಗ್ ಫ್ಯಾಬ್ರಿಕ್ ಮೇಲೆ ಅಟ್ಯಾಚ್ ಮಾಡಿದ್ದೇವೆ ಮೊದಲಿಗೆ. ಅದಾದ ನಂತರ ನಾವು ಮೇನ್ ಫ್ಯಾಬ್ರಿಕ್ ಅದನ್ನು ಮೇಲ್ಬದಿಗೆ ಉಲ್ಟಾ ಬದಿ ಬರೋ ಹಾಗೆ, ಒಳಬದಿಗೆ ಮೇನ್ ಫ್ಯಾಬ್ರಿಕ್ಕಿಂದು ಸೀದಾ ಬದಿ ಇರುವ ಹಾಗೆ ನೀವು ಅದನ್ನು ಏನು ಮಾಡ್ಕೊಳ್ಳಿ, ಇಟ್ಕೊಳ್ಳಿ. ಮೇನ್ ಫ್ಯಾಬ್ರಿಕನ್ನು ಇಟ್ಕೊಳ್ಳೋತ್ತಿಗೆ ನೀಟಾಗಿ ನೋಡ್ಕೊಳ್ಳಿ. ಆರ್ಮ್ ಹೋಲ್ ಮತ್ತು ಕ್ರಾಸ್ ಪಟ್ಟಿ ಕಡೆ ನಿಮ್ದು ಏನೇನು ಸರಿಯಾಗಿದೆ ಅದನ್ನು ಮಾರ್ಕನ್ನು ನೀಟಾಗಿ ಇಟ್ಟು ಬಟ್ಟೆಯನ್ನು ಪಿನ್ ಅಪ್ ಮಾಡ್ಕೊಳ್ಳಿ ಸೇಫ್ಟಿಗೋಸ್ಕರ, ಯಾಕಂದರೆ ಅದು ಶೇಕ್ ಆಗಬಾರ್ದು ಅಂತ. ವಿಡಿಯೋ ನೋಡೋರು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀಟಾಗಿ ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಫ್ಯಾಬ್ರಿಕ್ ಮೇಲೆ ನೆಕ್ ಪೈಪಿಂಗ್ ಮೇಲೆ ನೀವು ಸ್ಟಿಚ್ಚನ್ನು ಹಾಕ್ತಾ ಹೋಗಿ. ಅದಾದಮೇಲೆ ನಿಮಗದು ಟ್ರಾನ್ಸ್ಪರೆಂಟ್ ಆಗಿ ಕಾಣ್ತದೆ. ಅಲ್ಲಿ ನೀವು ಡೋರಿ ಪೈಪಿಂಗ್ ಸ್ಟ್ರಿಪ್ ಇರುವಂಥ 1/2 ಇಂಚ್ ಬಿಟ್ಟು ಅದನ್ನು ಕತ್ತರಿಸ್ಕೊಳ್ಳಿ. ರೌಂಡ್ ಶೇಪ್ ಎಲ್ಲಿ ಬರ್ತದೆ ಆ ರೌಂಡ್ ಶೇಪಲ್ಲಿ ಒಂದು ಸಣ್ಣ ಸಣ್ಣ ಕಟ್ ಕೊಡಿ, ಯಾಕಂದರೆ ಈಸಿಯಾಗಿ ಅದು ಟರ್ನ್ ಆಗಲಿಕ್ಕೆ.
ಮೇನ್ ಫ್ಯಾಬ್ರಿಕನ್ನು ಟರ್ನ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಸ್ವಲ್ಪ ಬಟ್ಟಿಂದ ಐರನ್ ಟೈಪ್ ಮಾಡ್ಕೊಳ್ಳಿ, ಅಂದರೆ ಸ್ವಲ್ಪ ಉಗುರಿಂದ ಎಳೆದುಕೊಳ್ಳಿ, ಅದು ನೀಟಾಗಿ ಕೂತ್ಕೊಳ್ಳೋ ಸಲುವಾಗಿ. ಬ್ಯಾಕ್ ಸೈಡ್ ಲೈನಿಂಗ್ ಫ್ಯಾಬ್ರಿಕ್ ಮೇಲೆ ನಾನು ಮಾಡ್ತಾಯಿದ್ದೇನೆ. ಅದೇ ರೀತಿ ಮೇನ್ ಫ್ಯಾಬ್ರಿಕ್ ಮೇಲೆ ಕೂಡ ನೀವು ಅದನ್ನು ಜಸ್ಟ್ ಉಗುರದಿಂದ ಸ್ಟ್ರಿಪ್ಪನ್ನು ಎಳೀರಿ, ಅದು ನೀಟಾಗಿ ಬರುತ್ತೆ ಅಲ್ಲಿ ನಿಮಗೆ. ಅಥವಾ ನೀವು ಐರನ್ ಕೂಡ ಮಾಡ್ಕೊಳ್ಬೋದು ಅಲ್ಲಿ. ಬದಿಯಲ್ಲಿ ನೀವು ಸ್ಟಿಚ್ ಕೂಡ ಹಾಕ್ಕೊಳ್ಬೋದು, ಅಥವಾ ಐರನ್ ಮಾಡಿದ್ರೆ ಸಾಕು, ಅದು ನೀಟಾಗಿ ಕೂತಿರ್ತದೆ. ಇನ್ವಿಸಿಬಲ್ ಪೈಪಿಂಗ್ ಚೆನ್ನಾಗಿ ಕಂಡು ಬರ್ತದೆ ಇಲ್ಲಿ ನೋಡಿ. ನೀಟ್ ಫಿನಿಶಿಂಗಲ್ಲಿ ಬರೀಕಾಗಿ ನೆಕ್ ಪೈಪಿಂಗ್ ಇನ್ವಿಸಿಬಲ್ ರೀತಿಯಲ್ಲಿ ಕಾಣ್ತದೆ. ಹೆಚ್ಚಿನ ವಿಡಿಯೋಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.